ರಚನೆ ಮಾಡೋರು ಯಾರು? ಹೈಕಮಾಂಡ್ ಮುಖ್ಯಮಂತ್ರಿಗಳು. ಇಲ್ಲ ಅದಕ್ಕೆ ಒಂದ್ ನಿಮಿಷ ರೀ, ಸರ್ಕಾರದಲ್ಲಿ ಮಹಿಳೆಯರಿಗೆ ಆದ್ಯತೆ ಕೊಟ್ಟಿದೆ ಯಾಕೆ? ನಿಮ್ ಕ್ವಶನ್ ಸ್ಟ್ರೇಟ್ ಆನ್ಸರ್ ಮಾಡ್ತೀನಿ, ದಯವಿಟ್ಟು ಅರ್ಥ ಮಾಡಿ. ಮಂತ್ರಿ ಮಂಡಲದಲ್ಲಿ ಮಂತ್ರಿಗಳನ್ನ ಆಯ್ಕೆ ಮಾಡುವ ಕೆಲಸ ಪಕ್ಷದ ವರಿಷ್ಠರು, ಅಧ್ಯಕ್ಷರು ಮತ್ತು ಮುಖ್ಯಮಂತ್ರಿಗಳು. ಯಾರನ್ನ ತಗೋಬೇಕು ಯಾರನ್ನ ತಗೋಬಾರದು ಅಂತ ತೀರ್ಮಾನ ಮಾಡೋದು ಇದು. ನಿಮ್ ಪ್ರಶ್ನೆಗೆ ಉತ್ತರ ಹೇಳ್ಬೇಕಾದ್ರೆ ಮುಖ್ಯಮಂತ್ರಿಗಳು. ಈ ನನ್ ಕೇಳಿದ್ರೆ ನಾನೇನ್ ಹೇಳಪ್ಪ? ನನ್ ಕ್ವಶನ್ ಬಿಟ್ಟಿರ್ತಾನೆ ನಾನು ಮಾತಾಡೋದು. ಅಲ್ಲ ಮತ್ತೆ ನನಗೆ ಯಾಕೆ ಅಂತ ಹೇಳ್ತೀನಿ. ನಾನು ಹೇಳಕ್ ನೋಡಪ್ಪ, ನಿಮ್ದು ಬರೀ ನಿಮ್ದು ಹೇಳಿದ್ರೆ ನಾನು ಈಗ 10 ವರ್ಷ ಸೇರಿ ನನ್ನ ವರ್ಷನ್ ಏನು ಅಂತ ಕೇಳ್ಕೋಬೇಕು. ಯು ಕೆನಾಟ್ ಕಂಪೇಲ್ ಮೈ ವರ್ಷನ್ ನಿಮ್ ಸೈಡ್ ಮಾತಾಡಿದ್ರೆ ನಂದೇನಿದೆ ಹೇಳ್ತೀನಿ ನೋಡಿ. ಮತ್ತು ನಾನು ನೇರವಾಗಿ ಸ್ಪಷ್ಟವಾಗಿ ಮಾತಾಡ್ತೇನೆ. ಐ ನೆವರ್ ಹೈಡ್. ಮಂತ್ರಿಗಳನ್ನ ಸೆಲೆಕ್ಟ್ ಮಾಡೋದು ಮುಖ್ಯಮಂತ್ರಿಗಳ ಆದ್ಯತೆಯ ಕೆಲಸ ಮತ್ತು ಪಕ್ಷದ ಕೆಲಸ. ಎಸ್, ಮಹಿಳಾ ಸಚಿವರು ಮಾಡಿಲ್ಲ. ಯಾಕೆ ಮಾಡಿಲ್ಲ ಅಂತ ಅದು ನನ್ನ ಜೊತೆ ಡಿಸ್ಕಷನ್ ನಾನು ಮಾಡಿಲ್ಲ, ಅವರು ಮಾಡಿಲ್ಲ. ಹೆಂಗ್ ಉತ್ತರ ಕೊಡಲಿಲ್ಲ ನಾನು? ಈ ಉತ್ತರ ನಾ ಕೊಡ್ಬೇಕಾದ್ರೆ ಅಟ್ಲೀಸ್ಟ್ ನಮ್ಮ ಚೀಫ್ ಮಿನಿಸ್ಟ್ರು ರಾಯಲ್ಟಿ ಮಹಿಳಾ ಇದನ್ನ ಮಾಡ್ಬೇಕಾಗಿತ್ತು ಅಂತ ನಮ್ಮ ಯಾರೋ ವರಿಷ್ಠರು ಮಾತಾಡ್ಬೇಕಾಗಿತ್ತು, ಸಿಕ್ಕಿಲ್ಲ. ನಾನು ಹೋದ್ಮೇಲೆ ನೀವು ಹೇಳಿದ್ದು ಕೊಪ್ಪಳದಾಗ ಹಿಂಗೆ ಹೇಳ್ತಾ ಇದ್ದೀರಿ ನಮ್ಮ ಪ್ರಶ್ನೆಗಳು. ನಿಮ್ಮ ಅದೇ ನಾ ಸೀನಿಯರ್ ನಾನು ಏನ್ ಹೇಳ್ತಾ ಇದ್ದೀನಿ, ನಿಮ್ಮ ಭಾವನೆಯನ್ನ ಇಲ್ಲ, ಅದು ಅಧಿಕಾರ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಮೈ ಲಿಮಿಟೇಷನ್ಸ್. ಇದೆಲ್ಲ ತಮಾಷೆ ಅಲ್ಲ. ಎಸ್, ಐ ಡೂ ಅಗ್ರಿ. ನಾನೇನ್ ಹೇಳ್ತೀನಿ, ಪತ್ರಿಕಾ ರಂಗದ ಮಾಧ್ಯಮದ ಸ್ನೇಹಿತರು ಹೇಳುವಂತ ವಿಚಾರ ಸರಿ ಇದೆ. ಈ ವಿಚಾರವನ್ನ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತರುತ್ತೇನೆ.